ಆತ್ಮೀಯ ಬಂಧುಗಳೇ, ಪೂಜ್ಯರನ್ನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಹೆಸರಿಗೆ ಮುಂಚೆ ನಡೆದಾಡಿದ ದೈವ, ನಡೆದಾಡಿದ ದೇವರು ಅಂತ ಕರೀತೇವೆ. ಯಾಕೆ ನಡೆದಾಡಿದ ದೇವರು ಅಂತ ಪೂಜ್ಯರನ್ನ ಕರೀತೇವೆ ಅಂದ್ರೆ, ಒಮ್ಮೆ ಯಾರೋ ಒಬ್ಬರು ಪೂಜ್ಯರನ್ನ ಕೇಳ್ತಾರೆ, ಸ್ವಾಮೀಜಿ ಬುದ್ಧಿ ನೀವು ದೇವರನ್ನ ನೋಡಿದ್ದೀರಾ ಅಂತ. ಬುದ್ಧಿಯವರು ನಗ್ತಾ 5 ನಿಮಿಷ ಇರಿ ಅಂತ ಹೇಳಿ ಅವರನ್ನ ಅಲೆ ನಿಲ್ಲಿಸಿರ್ತಾರೆ. ಆಗ 5 ಗಂಟೆ ಸಂಜೆ ಶಾಲೆಯ ಬೆಲ್ ಹೊಡೆದು ಮಕ್ಕಳೆಲ್ಲ ನಗನಂತ ಮಠದ ಆವರಣದ ತುಂಬ ನಗನಂತ ಓಡಾಡ್ತಿರ್ತಾರೆ, ಅವರ ಹಾಸ್ಟೆಲ್ಗೆ ಹೋಗ್ತಿರ್ತಾರೆ. ಆಗ ಆ ಪ್ರಶ್ನೆ ಕೇಳಿದ ವ್ಯಕ್ತಿಯನ್ನ ಕರೆದು, ನೋಡಿ ನನ್ನ ದೃಷ್ಟಿಯಲ್ಲಿ ಆ ಮಕ್ಕಳೇ ದೇವರು, ಆ ಮಕ್ಕಳಲ್ಲಿ ನಾನು ದೇವರನ್ನ ಕಾಣ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಪರಮ ಪೂಜ್ಯರು ನಡೆದಾಡಿದ ದೇವರು. ಯಾಕೆ ಗೊತ್ತಾ? ಒಬ್ಬ ಒಳ್ಳೆಯ ಮನುಷ್ಯನಲ್ಲಿ ಮಾತ್ರ ಮತ್ತೊಬ್ಬ ಮನುಷ್ಯನಲ್ಲಿನ ಒಳ್ಳೆಯತನವನ್ನು ಗುರುತಿಸಲಿಕ್ಕೆ ಸಾಧ್ಯ. ಒಬ್ಬ ದೇವರಲ್ಲಿ ಮಾತ್ರ ಮತ್ತೊಬ್ಬರಲ್ಲಿ ದೇವರನ್ನು ಗುರುತಿಸಲು ಸಾಧ್ಯ. ಅದಕ್ಕೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ಅವರು ನಡೆದಾಡಿದ ದೇವರಾದರು. ನಡೆದಾಡಿದ ದೇವರಾಗುವುದರ ಜೊತೆಗೆ ಇವತ್ತು ಕರ್ನಾಟಕದ ಲಕ್ಷ ಲಕ್ಷ ಜನ ಭಕ್ತರ, ಹಳೆಯ ವಿದ್ಯಾರ್ಥಿಗಳ ಹೃದಯ ಮಂದಿರದಲ್ಲಿ ಪ್ರತಿನಿತ್ಯ ಆರಾಧನೆಯುವಾಗಿದ್ದಾರೆ. ಅದಕ್ಕಾಗಿ ಪರಮ ಪೂಜ್ಯರು ನಡೆದಾಡಿದ ದೇವರು, ನಡೆದಾಡಿದ ದೇವರು. ಆತ್ಮೀಯರೇ, ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೀವೆಲ್ಲರೂ ಪುಣ್ಯವಂತರು. ಪೂಜ್ಯರು ಮೊನ್ನೆ ಪುರಾಣದಲ್ಲಿ ಹೇಳ್ತಾ ಇದ್ರು, ಪ್ರತಿನಿತ್ಯದ ಕಾರ್ಯಕ್ರಮವನ್ನ 30,000ಕ್ಕೂ ಹೆಚ್ಚು ಜನ ಕೂತಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಇದು ಪ್ರಾರಂಭ ಮಾತ್ರ. ಯಾಕೆ ಅಂದ್ರೆ ಪರಮ ಪೂಜ್ಯರ ಸಂದೇಶಗಳನ್ನ, ಅವರ ಜೀವನವನ್ನ ಜಗತ್ತಿನ ಮೂಲೆ ಮೂಲೆಗೂ ಮುಟ್ಟಿಸಬೇಕು ಅಂತ ಹಳೆ ವಿದ್ಯಾರ್ಥಿಗಳು ಪಣ ಕೊಟ್ಟಿದ್ದಾರೆ. ಅದಕ್ಕೆ ಈ ಗ್ರಾಮದ ಜನ, ಹಾಗೆ ಪರಮ ಪೂಜ್ಯರು, ಹಾಗೆ ಮಹಾಂತ ಸ್ವಾಮಿಗಳು, ಸಿದ್ಧಗಂಗಾ ಪೂಜ್ಯರ ಆಶೀರ್ವಾದದೊಂದಿಗೆ ಪ್ರಪ್ರಥಮ ಕಾರ್ಯಕ್ರಮ ಇದಾಗಿದೆ. ಇದು ಇನ್ನು ಮುಂದೆ ನಿಲ್ಲದ ಹಾಗೆ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ತಲುಪುತ್ತೆ ಅಂತ ಹೇಳ್ತಾ, ಪೂಜ್ಯರ ಆಶೀರ್ವಾದ ಎಲ್ಲರ